ನಮ್ಮ ಹೆಂಡತಿ 3 ದಿನ ಆಗದ ಹೋಗಿ ಇನ್ನೂ ಬಂದಿಲ್ಲ ಮನಗ. ಓ ತಿರ್ಕ ಬರ್ತಾಳ, ಅವಳಿಗೆ 2,000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದವ್ರು. ಧರ್ಮಸ್ಥಳದಲ್ಲಿ ಇದ್ದಾಳು ನನ್ನ ಹೆಂಡತಿ. ಏನೋ ಮಾಡೋದು. ಕುಮಾರಣ್ಣವರು ಆಡಳಿತ ಚೆನ್ನಾಗದೆ. ಇವರೆಲ್ಲ ಬರೀ ಕಿತ್ತಾಡ್ಕೊಂಡು ಹಿಂಗ್ ಮಾಡ್ತಾರಲ್ಲ ಹೆಂಗೆ. ಈಗ ನೋಡಿ ಸಾಬ್ರದ್ದು ಕಥೆ ನೋಡಿ, ಅದೇನೋ ವಕ್ಕು ಟಿವಿ ಮುಚ್ಚರ್ ಕೂತ್ಕೊಳಕ್ಕಾಗಲ್ಲ. ರೈತರನ್ನೆಲ್ಲ ಹಾಳ ಮಾಡಿ ಇಕ್ಕವ್ರು. ಆ ಜಮೀರ್ ಅಹಮದ್ ಅಯ್ಯೋ ರಾಮ ಮಾತಾಡ್ತಾನ ಪುಣ್ಯಾತ್ಮ ಅಂತಾನೆ, ಸುಮ್ಮನ್ ಮಾತಾಡಲ್ಲ, ಕೂತಿದ್ದಾನೆ ಅಂತಾನೆ. ಏನ್ ಹುಚ್ಚ ಬೆಪ್ಪ? ಹಲೋ ಏನ್ ತಾಯಿ, ನಮ್ ಕುಮಾರಣ್ಣವರು ರಾಜಕೀಯದಲ್ಲಿ ದೊಡ್ಡ ಮಂತ್ರಿ ಆಗಿದ್ದವರು, CM ಆಗಿದ್ದವರು. ಅವ್ರು ಬೇಕು ನಮ್ಗೆ. ಬಡವ್ರ ಪಕ್ಷ ಅದು. ನಮ್ ಕುಮಾರಣ್ಣವ್ರ ಪಕ್ಷ ಅಂದ್ರೆ ಬಡವ್ರ ಪಕ್ಷ. ಅವರು ಬಡವ್ರಿಗೆ, ರೈತರಿಗಂದ್ರೆ ತುಂಬಾ ಇಷ್ಟ ನಮ್ಗೆ. ನಮ್ ಕುಮಾರಣ್ಣವರು ಆಡಳಿತ ಚೆನ್ನಾಗದೆ. ಇವರೆಲ್ಲ ಬರೀ ಕಿತ್ತಾಡ್ಕೊಂಡು ಹಿಂಗ್ ಮಾಡ್ತಾರಲ್ಲ ಹೆಂಗೆ. ಒಂದು ಒಳ್ಳೇದು ಕೆಟ್ಟದು ಬೇಡವಾ? ನಮ್ ಕುಮಾರಣ್ಣವ್ರು ಎಷ್ಟು ರೈತರ ಬಗ್ಗೆ ಬಹಳ ಸಾಲ ಮನ್ನಾ ಮಾಡಿದ್ರು, ಒಳ್ಳೇದ್ ಮಾಡೋರೆ ನಮ್ ಕುಮಾರಣ್ಣ. ಈ ರಾಜಕೀಯದಲ್ಲಿ ಬೇಕಾದಷ್ಟು ಜನ ಬರ್ತಾರ ಹೋಯ್ತಾರ, ಒಬ್ರು ಸರಿ ಇಲ್ಲ. ಸೋಲಿಸ್ತವ್ರು ಜನ. ಇವ್ರ ಮಾತ್ ಕೇಳ್ಬೇಡಿ ತಾಯಿ. ಒಳ್ಳೆಯವ್ರಿಗೆ ಈಗಿನ ಕಾಲದಲ್ಲಿ ಬೆಲೆ ಇಲ್ಲ. ಒಳ್ಳೆಯವ್ರಿಗೆ ಬೆಲೆ ಇಲ್ಲ. ಸುಳ್ಳು ಹೇಳ್ಬೇಕು, ಮೋಸ ಮಾಡ್ಬೇಕು, ದುಡ್ಡು ಹೊಡಿಬೇಕು ಅಂತವ್ರಿಗೆ ಈಗಿನ ಕಾಲ. ಈಗ ನೋಡಿ ಸಾಬ್ರದ್ದು ಕಥೆ ನೋಡಿ, ಅದೇನೋ ವಕ್ಕು ಟಿವಿ ಮುಚ್ಚರ್ ಕೂತ್ಕೊಳಕ್ಕಾಗಲ್ಲ. ರೈತರನ್ನೆಲ್ಲ ಹಾಳ ಮಾಡಿ ಇಕ್ಕವ್ರು. ಈ ಏನಕ್ ಬೇಕು? ಆಸ್ತಿ ಇದೆ ಪ್ರತಿಯೊಬ್ಬರಿಗೂ. ರಾಜಕಾರಣಿಗಳು ನ್ಯಾಯಯುತವಾಗಿ ಸಂಪಾದನೆ ಮಾಡಿದಾರೆ ಬೇರೆ. ಒಬ್ಬೊಬ್ರು ಒಂದೊಂದ್ ತರವಾಗಿ ಸಂಪಾದನೆ ಮಾಡ್ತಾರೆ. ಈಗ ನಾವು ಹಾಗೆ ನಿಮ್ ಜೊತೆ ಮಾತಾಡ್ತಾ ಇದೀವೋ ಹಾಗೆ ಅವ್ರುವೆ. ಈ ನಮ್ಗೆ ಬೇಜಾರಾಗಿ ಹೋಗಿರೋದು ಏನಂದ್ರೆ ವಕ್ಕು ಅಂತ ಶುರು ಮಾಡ್ಕೊಂಡಾರಲ್ಲ ಟಿವಿಲಿ. ಈ ಸಾಬ್ರುಗಳಿಗೆ ಈಗ ಆಗೋದ್ರೆ ನಮ್ ಗತಿ ಏನು? ಚಿಪ್ಪೆ ಗತಿ. ಅದೇನ್ ಹೇಳ್ತಾರಲ್ಲ, ಚಿಪ್ ಗತಿ ನಿಮ್ಗೆ ಅಂತಾರಲ್ಲ. ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕ್ಬಾರ್ದು. ಆ ಜಮೀರ್ ಅಹಮದ್ ಅಯ್ಯೋ ರಾಮ ಮಾತಾಡ್ತಾನ ಪುಣ್ಯಾತ್ಮ ಅಂತಾನೆ, ಸುಮ್ಮನ್ ಮಾತಾಡಲ್ಲ, ಕೂತಿದ್ದಾನೆ ಅಂತಾನೆ. ಏನ್ ಹುಚ್ಚ ಬೆಪ್ಪ? ಒಬ್ಬ ಮಂತ್ರಿ ಆದವರು ಹೆಂಗಿರ್ಬೇಕು? ಗೌರವಾಗಿಲ್ಲ ಅವರು ಅಂತಾರೆ, ಅಲ್ಲಿ ಕಡ್ಕೊಂಡು. ಆಗ್ಯಾ ಬರೀ ಸಾಬ್ರಿ ಅವ್ರ ಲೆಕ್ಕ ಬೇಕಾ? ನಾವ್ ಬೇಡವಾ ಅವ್ರಿಗೆ? ಜಮೀರ್ಗ್ ನಾವ್ ಬೇಡವಾ? ನಾವ್ ಓಟ್ ಹಾಕ್ತೇವ್, ಅವ್ರು ಗೆದ್ಬಿಟ್ರ? ಅಲ್ಲ, ನಮ್ JDS ಅಲ್ಲಿ ಚೆನ್ನಾಗಿರ್ಲಿಲ್ವ ಅವರು? ಅವ್ರೇನಂತಾರ, ಆ ದೇವೇಗೌಡರು, ಆ ಕುಮಾರಣ್ಣ, ನಾನ್ ಕಾಣ್ದೇ ಇದ್ದವ್ರ, ಅವ್ರಿಗಿಂತ ಮುಂದೆ ಹುಟ್ಬಿಟ್ಟಿದ್ರ ಇವ್ರು. ಜಮೀರು ನಮ್ ದೇವೇಗೌಡರು ಮುಂದೆ ಹುಟ್ಟಿದ್ರ? ನಮ್ ದೇವೇಗೌಡರು ಒಂದೆರಡು ಒಳ್ಳೆ ಕೆಲಸ ಮಾಡ್ಲಿಲ್ಲ. ಆ ಸಿದ್ದರಾಮಯ್ಯ ಕರ್ಕೊಂಡ್ಬಂದ್ರು, ಡೆಪ್ಟಿ ಕಮಿಷನರು, ಹಣಕಾಸು ಮಂತ್ರಿ. ಅವ್ರಿಗೆ ಎಂತೆಂತ ಪದವಿ ಕೊಟ್ಟಿದ್ರು ಸಿದ್ದರಾಮಯ್ಯ ಅವ್ರಿಗೆ. ಅವ್ರ ಹತ್ರ ಕಲ್ತ್ಕ ಬಂದವರೆಲ್ಲ. ಅದಕ್ಕೆ ರಾಜಕೀಯನ ಚೆನ್ನಾಗಿ ಕಲಿಬೇಕು, ಒಳ್ಳೆ ಇದಕ್ಕೆ ಬೇಕು ಅಂದ್ರೆ ನಮ್ ದೇವೇಗೌಡರು ಬೇಕು. ಕಾಂಗ್ರೆಸ್ ಇರೋರು, BJP ಇರೋರು, ನಮ್ ದೇವೇಗೌಡರ ಕಲ್ತ್ಕ ಮುಂದಕ್ಕೆ ಹೋಗಿರೋದವ್ರು. ನಿಜವಾಗ್ಲೂ ನಮ್ ದೇವೇಗೌಡರು ಎಲ್ರಿಗೂ ಕಲ್ಸಿ ಈ ಕಲ್ಸಿ ಸ್ಕೂಲ್ ಪಾಠ ಹೇಳ್ಕೊಡ್ತಾರಲ್ಲ, ಹಂಗ ರಾಜಕೀಯ ಕಲ್ಸ್ತಾರ, ಬಿಟ್ಬಿಡ್ತಾರೆ. ಅವ್ರು ಹೋಗಿ ನೋಡಿ, ಅವನೇ ಸರಿ ಇಲ್ಲ, ದೇವೇಗೌಡ ಸರಿ ಇಲ್ಲ, ಕುಮಾರಣ್ಣ ಸರಿ ಇಲ್ಲ. ಈ ಜಮೀರ್ ಅಹಮದ್ ತಗೊಳ್ಳಿ, ನಂಗೆ ಜಮೀರ್ ಅಹಮದ್ ಕಂಡ್ರೆ ಆಗಲ್ದು. ಯಾಕೆ? ಸುಮ್ ಕಾಯನ ಅಲ್ಲಿ ಕಡಿಯೋದು. ಮಾತಾಡ್ಬೇಕು. ಈಗ ನಾನ್ ನಿಮ್ಮ ಮಾತಾಡ್ತೀನಿ, ಏನೋ ಒಂದು. ಸಾಬ್ರು ಮನುಷ್ಯರೇ, ನಾವು ಮನುಷ್ಯರೇ ಅಂತಾನಲ್ಲ, ಅವನಿಗೇನ್ ದೊಡ್ಡ ರೋಗ? ಯಾಕವಾಗನ್ನೋದು? ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸು. ಸಾಬ್ರುಗಳು ಓಟ್ ಹಾಕ್ಬಿಟ್ಟು ಜಮೀರ್ ಗೆದ್ದಿದಾರ? ನಾವೆಲ್ಲ ಓಟ್ ಹಾಕಿ ಜಮೀರ್ ಗೆದ್ದಿರೋದು ಇಲ್ವಾ? ಅವ್ರೊಬ್ರೇ ಒಂಥರ ಏನೋ ಅವ್ರ ದಿಕ್ ಮಾತಾಡ್ತಾರ ಅವ್ರು. ಎಲ್ರೂ ಬೇಕು ಅವ್ರಿಗೆ. ರಾಜಕಾರಣಿ ಅಂದ್ಮೇಲೆ ಒಬ್ಬ ಇವನಾಗೆ ಒಬ್ನಿಗೆ ಅಂತ ಅನ್ಬಾರ್ದು. ಎಲ್ರೂ ಬೇಕು ರಾಜಕಾರಣಿಗಳಿಗೆ. ಪ್ರತಿಯೊಂದು ಜನನು ಬೇಕು. ಕೆಲವ್ರು ಏನ್ ಮಾಡ್ಕೊಂಡವ್ರೆ, ನಮ್ ಜಾತಿ ಅಂತ ತಿಳ್ಕೊಂಡು ಜಮೀರ್ ನಮ್ ಸಾಬ್ರುಗಳು ಅಂದಿಕ್ಕೆ ಅಂತ ತಿಳ್ಕೊಂಡವ್ರೆ. ಅವರು ನಮ್ ಕಡೆ ಅವ್ರೆ, ನಾವು ಅವ್ರ ಕಡೆ ಇದ್ದೀವಿ. ಪ್ರೀತಿಯಿಂದ ಮಾತಾಡಿಸ್ತೀವಿ. ಈಗ ಮಾಡಿ ಎತ್ ಕಟ್ಟೋದು ಜನನ. ಒಬ್ಬ ರಾಜಕಾರಣಿ, ಮಂತ್ರಿ ಸಾಬ್ರದಿಕ್ ಮಾತಾಡಿದ್ರೆ ಇವ್ರೇನ್ ಮಾಡಿದ್ರು? ಇವ್ರು ಹೊತ್ತ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ನಮ್ ರಾಜಕಾರಣಿಗಳು ಒಬ್ರಿಗೊಬ್ರು ಕುಲ್ಗೆಟ್ಟೋಗಿ ಕೂತವ್ರೆ ನೋಡಿ.
ಈಗ ರಾಜಕಾರಣ ಟಿವಿ ಮುಂದೆ ಕೂತ್ಕೊಳಕ್ಕಾಗಲ್ಲ. ಇಲ್ಲರಿ ಇವನು ಸರಿ ಇಲ್ಲ ಅಂತಾನ, ಇಲ್ಲರ ಅವ್ನು ಸರಿ ಇಲ್ಲ ಅಂತಾನೆ, ಅವನ್ ಕತೆ ಇವನ್ ಕತೆ ಏನಪ್ಪಾ ಟಿವಿ ನೋಡೋದು ನಾವು ಅನ್ಸುತ್ತೆ. ನಾವು ಒಳ್ಳೆ ಆರ್ಸಿ ಅವ್ರನ್ನ ಕಳ್ಸಿರ್ತೀವಿ, ಆರ್ಸಿ ಕಳ್ಸಿರ್ತೀವಿ. ಅವ್ರು ಏನ್ ಮಾಡ್ಬೇಕು, ನಮ್ ಬಗ್ಗೆ ಮಾತಾಡ್ಬೇಕು. ನಮ್ ಬಗ್ಗೆ ಒಂದ್ ಒಳ್ಳೆ ಮಾತಾಡಿ ಮಳೆ ಬೆಳೆ ಜನಗಳಿಗೆ ಆಮೇಲೆ ಫ್ರೀ ಬಸ್ ನಮ್ಮಂತೆ 70 ವರ್ಷ 80 ವರ್ಷ ಆದವ್ರಗ ಸಿದ್ದರಾಮಯ್ಯ ಫ್ರೀ ಬಿಡಿ. ಊಟದವ್ರಿಗೆಲ್ಲ ಫ್ರೀ. ಮದೇವಪ್ಪ ನಿನ್ಗೂ ಫ್ರೀ ನನ್ಗೂ ಫ್ರೀ ಅಂತಾರ CM. ಹಾಗಂದ್ರೇನ ಅಂದ್ರೆ ಎಲ್ರು ಫ್ರೀ ಬಸ್ ಓಡಾಡ್ಬಿಟ್ಟು 2000 ಆ 2000 ಏನಂದ್ರು CM ಅವರು, ಮನೇಲಿ ಒಬ್ಬರಿಗೆ ಯಜಮಾನ್ ಗೀತಿಗೆ ಅಂದ್ರು, ಸಿಕ್ಕದವೆಲ್ಲ 2000 ತಕ್ಕತ್ತವ. ನಿಂತ 10 ಜನ ಇದ್ರೆ 10 ಜನ, ಒಂದ್ ಮನೇಲಿ 10 ಜನ ಇದ್ರೆ 10 ಜನಕ್ಕೂ ಬರ್ತದೆ. ಇದು ರಾಜಕಾರಣಿಗಳು ಮಾಡೋದ ತಮ್ಮ ಸ್ವಾರ್ಥಕ್ಕೋಸ್ಕರ. ನಾವ್ ಈ ತರ ಕೊಟ್ರೆ ಓಟ್ ಹಾಕ್ಲಿ ಜನ ಎಲ್ಲ ನಮ್ದಿಕ್ಕಿರ್ತಾರೆ ಅನ್ಬಿಟ್ಟು ಇವ್ರು ಐಡಿಯಾ ಮಾಡೋದು. ಪುಕ್ಸಟಿ ಭಾಗ್ಯ ಅಂತ ಕೊಟ್ಟು ನಮ್ಮ ಹೆಂಡತಿ 3 ದಿನ ಆಗದ ಹೋಗಿ ಇನ್ನೂ ಬಂದಿಲ್ಲ ಮನ್ಗ. ತಿರ್ಕ ಬರ್ತಾಳ, ಅವ್ಳಿಗೆ 2000 ರೂಪಾಯಿ ಕೊಡ್ತಾರಲ್ಲ ಸರ್ಕಾರದವರು. 3 ದಿನ ಆಯ್ತು ಇನ್ನೂ ಮನೆಗ್ ಬಂದ್ ಸೇರಿಲ್ಲ. ಅದೇ ಧರ್ಮಸ್ಥಳದಲ್ಲಿ ಇದ್ದಾಳು ನಾನು ಹೆಂಡತಿ. ಏನವು ಮಾಡೋದು, ಊಟ ಇಲ್ಲ. ನಮ್ಗೆ ನಮ್ ಹೆಂಗಸರಿದೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡೋರು. ಈಗ ಫ್ರೀ ಸಿದ್ದರಾಮಯ್ಯ ಫ್ರೀ ಭಾಗ್ಯ, ಬಸ್ಗೂ ದುಡ್ಡಿಲ್ಲ, 2000 ರೂಪಾಯಿ ಬತ್ತ. ಹೆಂಡತಿನ ಬಿಟ್ಕೊ ಬರ್ತಾಳೆ, ಅವಳಿಗೇನು ಅಲ್ಲ. ಹೋಗ್ಲಿ 70 ವರ್ಷ ಆಗದೆ ತಿರ್ಗಾಡ್ಲಿ. ಕೂತವ್ ನಿಂತವೆಲ್ಲ ಹೋಯ್ತವಲ್ಲ ಬಸ್ಗೆ ನಿಂತವರೆಲ್ಲ. ಈಗ ನಮ್ಮದು ಕತ್ತಿರೋಗದ ನನ್ನ ಹೆಂಡತಿಗೆ ನಾನಂತೀನಿ, ಅಯ್ಯೋ ಸಾಯ ಟೈಮ್ಲಿ ತಿರ್ಗಾಡ್ಕೊಳ್ಳಿ ಪಾಪ. ಸಿದ್ದರಾಮಯ್ಯ ಅವ್ರ ಫ್ರೀ ಬಸ್ಸು 2000 ರೂಪಾಯಿ, ಅದರಿಂದ ತಿರ್ಗಾಡ್ಲಿ ಅಂತ. ಸಿಕ್ಕದವೆಲ್ಲ ಈಗ ಬಸ್ಗೆ ಹೋದ್ರೆ ಸೀಟೇ ಇರೋದಿಲ್ಲ. ನಮ್ಮಂತ 76 ವರ್ಷ ನನ್ಗೆ ಹೋಗ್ನ ಸುಮ್ಮನೆ ನಿಂತಿರ್ತೀನಿ, ನಿನ್ನಂತವ್ರು ಕೂತಿರ್ತಾರೆ. ಬಾಪ ಕೂತ್ಕೋತಾತ ಅನ್ನಲ್ಲ. ಇದ ರಾಜಕೀಯ, ಇದ ಜನ ಬಿಟ್ಟಿ ಬಗ್ಗೆ ಕೊಟ್ಟು ಈ ತರ ಹಾಳು ಮಾಡು ಅಂತ ಹೇಳಿದ್ದ. ಏನವ ನೀನು ಹೇಳವ, ಇದೀನಿ ನ್ಯಾಯವಾಯ್ತು. ಬಿಟ್ಟಿ ಭಾಗ್ಯ ಕೊಡಿ, ಯಾರಿಗೆ ಆಯ್ಕೊಳ್ಳಿ, 70 ವರ್ಷದವ್ರು ಆಯ್ಕೊಳ್ಳಿ, ಬಡವ್ರಿಗೆ ಆಯ್ಕೊಳ್ಳಿ. ಎಲ್ಲಿದೆ ಈ ಸರ್ಕಾರದಲ್ಲಿ? ಏನ್ ತಾಯಿ ಮಾಡೋದು ಕೆಲ್ಸಗಳಂತೂ 3 ಪೈಸೆ ಕೆಲ್ಸ ಆಗಲ್ಲ. ಆಮೇಲೆ ಈ ಜಾತಿನ ಉದ್ಯಮ ಮಾಡವ್ರೆ ರಾಜಕಾರಣಿಗಳು. ನಮ್ಗೆ ಜಾತಿ ನೀವು ಸರಿ ನಾವು ಸರಿ ಎಲ್ಲ ಒಂದೇ ಅಂತೀವಿ. ಆ ಸ್ಕೂಲ್ಗೆ ಹೋಗಿ ನೀ ಯಾವ ಜಾತಿ ಸರ್ಟಿಫಿಕೇಟ್ ಕೊಡು, ಬರೀ ನಾನು ಒಕ್ಕಲ್ಗ, ನಾನು ಕುರುಬ, ನಾನು ಕುಂಬಾರ ಅಂತ ಬರ್ಕೊಡ್ಬೇಕು ಸ್ಕೂಲ್ ಮಾಸ್ಟರ್ಗಳಿಗೆ. ಇದ್ಯಾವ ನ್ಯಾಯ? ಜಾತಿ ಸ್ಕೂಲ್ ಕೇಳ್ತಾರ, ಬನ್ನಿ ಸ್ಕೂಲ್ ಕೇಳ್ತಾರ ತಾಯಿ, ನೀ ಯಾವ ಜಾತಿ ಅಂತ ಬರೀತಾರ ಅಲ್ಲಿ. ಅಂಗಡಕಾರ, ಇವ ಕುರುಬ, ಇವ ಕುಂಬಾರ, ಇವನು SC ST ಅಂತ ಬರೀತಾರ ತಾಯಿ. ಲಿಂಗಾಯ್ತ ಅಂತ ಬರೀತಾರೆ, ಕುರುಬ್ರು ಅಂತಾರೆ. ಏನ ತಾಯಿ ಮಾಡೋದು ನಾವು? ಈ ರಾಜಕಾರಣಿಗಳು ಜಾತಿ ಹುಟ್ಟ ಹಾಕಿರವ್ರೆ ರಾಜಕಾರಣಿಗಳು. ಹೋಗವೋ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಮಾತಾಡ್ಸವ ತಾಯಿ. ಸ್ಪೀಡ್ ಪ್ಲಸ್ ಕರ್ನಾಟಕ.